ಹೆಲೋ ಎವ್ರಿವನ್. ವಾಸ್ತವ ಸಂಖ್ಯೆಗಳು ಪಾಠದ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಎರಡನೇ ಪ್ರಶ್ನೆಯನ್ನ ನೋಡೋದಿದ್ರೆ 5 - ವರ್ಗಮೂಲ 3 ಇದು ಯಾವ ರೀತಿ ಸಂಖ್ಯೆ ಅಂತ ಕೇಳ್ತಾ ಇದ್ದಾರೆ. ಭಾಗಲಬ್ಧ ಸಂಖ್ಯೆನ, ಸಂಯುಕ್ತ ಸಂಖ್ಯೆನ, ಅವಿಭಾಜ್ಯ ಸಂಖ್ಯೆನ ಅಂತ. ಇಲ್ಲಿ ನಾವು ನೋಡೋದಿದ್ರೆ ಯಾವುದೆಲ್ಲ ಸಂಖ್ಯೆಗಳನ್ನ ನಾವು p/q ರೂಪದಲ್ಲಿ ಬರೆಯೋದಿಕ್ಕೆ ಸಾಧ್ಯ ಆಗತ್ತೆ, ಹಾಗೆ PQಗಳು ಪೂರ್ಣಾಂಕಗಳಾಗಿರ್ಬೇಕು ಮತ್ತೆ Q 0ಗೆ ಸಮ ಆಗಿರಬಾರ್ದು ಅಂತಹ ಸಂಖ್ಯೆಗಳನ್ನ ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಇನ್ನು ಇಲ್ಲಿ ನೋಡೋದಿದ್ರೆ, ಪ್ರಶ್ನೆಯಲ್ಲಿ ನೋಡೋದಿದ್ರೆ 5 - ವರ್ಗಮೂಲ 3 ಅಂತ ಕೊಟ್ಟಿದ್ದಾರೆ. ಈ 5 ಅನ್ನುವಂತಹದನ್ನ ನಾವು p/q ರೂಪದಲ್ಲಿ ಬರಿಬಹುದು. ಆದ್ರೆ ಇಲ್ಲಿ 5 ಬರೀ 5 ಆಗಿಲ್ಲ, 5 - 3√3 ಅಂತ ಇದೆ, ವರ್ಗಮೂಲ 3 ಅಂತ ಇದೆ. ಈ ಇಡೀ ಒಂದು ಅಂಶವನ್ನ ನಾವು p/q ರೂಪದಲ್ಲಿ ಬರಿಬೇಕು, ಹೌದಾ? ಆದ್ರೆ ಈ ವರ್ಗಮೂಲ 3 ಅನ್ನೋದನ್ನ ನಾವು p/q ರೂಪದಲ್ಲಿ ಬರೆಯೋದಿಕ್ಕೆ ಆಗಲ್ಲ. ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಹಾಗಾಗಿ ಈ ಇಡೀ ಒಂದು ಅಂಶವನ್ನ ನಾವು p/q ರೂಪದಲ್ಲಿ ಬರೆಯೋದಿಕ್ಕೆ ಸಾಧ್ಯ ಆಗದೆ ಇರೋದಕ್ಕೆ ಇದು ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಹಾಗಾಗಿ ಆಯ್ಕೆ ಬಿ ಸರಿಯಾದಂತಹ ಉತ್ತರ ಆಗಿರುತ್ತೆ.